ಹಲೋ ಹುಡುಗಿ ಹುಡುಗಿ ಹಾಯ್ ಪಲ್ಲವಿ ಮೇಡಮ್ ನೀವಾ? ನನ್ ಯಾರೋ ನಿಜ ಏನ್ ಅನ್ಕಡೆ ಗೊತ್ತಾ ಹಿಂದೆಯಿಂದ ಯಾವ್ದೋ ಸಣ್ಣ ಹುಡುಗಿ ಅಡ್ಗೆ ಮಾಡ್ತಾ ಇತ್ತಲ್ಲ ಅಂದ್ರೆ ಥ್ಯಾಂಕ್ ಯು ಸಣ್ಣ ಹುಡುಗಿ ಅಂದಿದ್ದಕ್ಕೆ. ಮೇಡಮ್ ನಿಜ ನಂಬಕ್ಕಾಗ್ತಿಲ್ಲ. ಒಳಗಡೆ ಬರ್ಲಾ? ಬನ್ನಿ. ನಿಜ ಹೇಳ್ತೀನಿ, ನಂಗ್ ನಿಮ್ಮನ್ನ ನೋಡ್ಬಿಟ್ಟು ಇವ್ರೇನಾ ಅವರು 20 ವರ್ಷ ಮಗ ಇರೋರು ಇವ್ರೇನಾ ಪಲ್ಲವಿ ಇಡೋರವ್ರು ಅಂತ ಅನ್ನಿಸ್ತು. ಹಿಂದೆ ನನಗೆ 20 ವರ್ಷದ ಮಗ ಇರೋದು, ನನಗೆ 45 ವರ್ಷ ಆಗಿರೋದು. ಹಿಂಗಿದ್ದೀರಾ ನೀವು. ಇವಾಗ ಒಂದೇನ್ ಗೊತ್ತಾ, ಒಳ್ಳೆ ಪೊಲಿಟಿಷಿಯನ್ ಆಗ್ಬೇಕು ಅಂತಂದ್ರೆ ಅವ್ರು ಒಳ್ಳೆ ಪಾಲಿಟಿಕ್ಸ್ ಮಾಡ್ಬೇಕು, ಹೌದು ಅಲ್ಲ? ಹೌದು. ಸೊ ಒಳ್ಳೆ ಗೃಹಿಣಿ ಆಗ್ಬೇಕು ಅಂದ್ರೆ ಮನೆನೂ ಚೆನ್ನಾಗಿ ನೋಡ್ಕೊಬೇಕು. ಹೌದು. ಒಳ್ಳೆ ಡಯಟಿಷಿಯನ್ ಆಗ್ಬೇಕು ಅಂತಂದ್ರೆ ಅವ್ರು ಮೊದ್ಲು ಸಖತ್ತಾಗಿ ಮೇಂಟೈನ್ ಮಾಡಿರ್ಬೇಕು, ಅವ್ರು ಆರೋಗ್ಯವಾಗಿರ್ಬೇಕು. 100%. ನಾನ್ ಹೆಂಗಿರ್ತೀನಿ ಅನ್ನೋದ್ರ ಮೇಲೆ ನನ್ ಕೆಲಸ ಹೆಂಗಿದೆ ಅನ್ನೋದನ್ನ ಜನ ಡಿಸೈಡ್ ಮಾಡ್ತಾರೆ. ಇವ್ರೆ ಪಲ್ಲವಿ ಮೇಡಮ್, ಇವ್ರೆ 45 ವರ್ಷದವರು. ನನ್ ಪಕ್ಕ ನಿಲ್ಲಕ್ಕೂ ಮುಜುಗರ. 46 ಏಜ್ ಹೇಳಕ್ಕೆ ಎಲ್ಲಾರು ಹಿಂದ್ ಮುಂದೆ ನೋಡ್ತಾರೆ. ಇವ್ರ 46. ಇವ್ರೇ ಒಂದು ಮಾಡೆಲ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವ್ರ ಮಾಡೆಲ್, ಇವ್ರ ಬಗ್ಗೆನೆ ಇವರ ಒಂದಷ್ಟು ರಿಸರ್ಚ್ ಕೇಳ್ತಾ ಹೋಗೋಣ. ಒಂದ್ ಹೆಲ್ದಿ ಪ್ರೋಟೀನ್ ಲಾಡು ಕೊಡ್ತೀನಿ, ಪಾನಿಪುರಿ ಮಸಾಲೆ ಪುರಿ ನೋ ಅಂತ ಹೇಳಿ ಮನೆ ಕರ್ಸ್ಕೊಂಡಿದ್ದಾರೆ. ಹಾಗಿದ್ರೆ ನಾನ್ ಬಂದ್ಮೇಲೆ ಮಾಡಿ ಮೇಡಮ್, ಅದ್ ಹೇಗ್ ಮಾಡ್ತೀರಾ ನೋಡ್ಬೇಕು ಅಂತ ಹೇಳಿದೆ. ಮೇಡಮ್ ಶುರು ಮಾಡೋಣ. ಖಂಡಿತ. ನಾನು ಆಕ್ಚುಲಿ ಏಲಕ್ಕಿ ಕೊಡ್ತಾ ಇದ್ದೀನಿ ಈ ರೆಸಿಪಿಗೆ. ಫಸ್ಟಿಗೆ ನನಗೆ ಒಂದು ಕಪ್ಪು ಹೆಸರು ಕಾಳು ತಗೊಳ್ತೀನಿ. ಕಪ್ ಹೆಸರು ಕಾಳಿಗೆ ಇದನ್ನ ಫಸ್ಟ್ ಹುರ್ಕೋಬೇಕು. ಇದನ್ನ ಹುರ್ಕೊಂಡು ಅರ್ಧ ಕಪ್ ಹಾಕೋಬೇಕು, ಯಾಕಂದ್ರೆ ಇದು ಸ್ವಲ್ಪ ಹೆವಿ. ಕಡ್ಲೆಕಾಳು ಇದೊಂದು ಅರ್ಧ ಕಪ್ಪು. ಅದು 1 ಕಪ್ ಹಾಕಿದ್ರೆ ಇದು ಅರ್ಧ ಕಪ್ಪು. ಅರ್ಧ ಕಪ್ ಕಡಲೆಕಾಳು, ಅದಕ್ಕೆ ಇನ್ನು ಅರ್ಧ ಕಪ್ಪು ಪುಟಾಣಿ ಕಾಳು, ಹುರ್ಗಡ್ಲೆ. ಇದೊಂದು ಅರ್ಧ ಕಪ್ಪು. ಇದಕ್ಕೆ ಒಂದು ಸ್ವಲ್ಪ ಈ ಬೈಂಡಿಂಗ್ಗೆ ಒಂದು ಸ್ವಲ್ಪ ಅಂದ್ರೆ ಒಂದು 1/4 ಕಪ್ಪು ಅಲ್ಲ, ಅದಕ್ಕಿಂತ ಕಮ್ಮಿ ಅಕ್ಕಿ. 1 ಟೀ ಸ್ಪೂನ್, 2 ಟೇಬಲ್ ಸ್ಪೂನ್ ಅಂತ, 1.5 ಟೇಬಲ್ ಸ್ಪೂನ್ ಅಂತ ಇಟ್ಕೊಳ್ಳಿ ಅಷ್ಟು. ಆಮೇಲೆ ಸ್ವಲ್ಪ ಎಳ್ಳು ಹಾಕ್ಬೇಕು. ಈ ಎಳ್ಳು 1 ಟೇಬಲ್ ಸ್ಪೂನ್. ಬಿಳಿ ಎಳ್ಳು ಕರಿ ಎಳ್ಳು ಯಾವ್ದಾದ್ರು ಹಾಕೋಬಹುದು, ನಿಮ್ಗೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಳಿ ಎಳ್ಳು ಹಾಕಿದ್ರೆ ನನಗೆ ಬಿಳಿ ಎಳ್ಳು ಇಷ್ಟ, ಅದಕ್ಕೆ ಬಿಳಿ ಎಳ್ಳು ಹಾಕ್ತೀನಿ. ಆಮೇಲೆ ಒಂದ್ ಸ್ವಲ್ಪ ಗಸಗಸೆ, ಅದನ್ನು ನಾನು ಇದ್ರಲ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ. ಅದರ್ವೈಸ್ ಅದನ್ನ ನೀವು ಚಮಚದಲ್ಲಿ ಅಳತೆನಲ್ಲೂ ಹಾಕೋಬಹುದು. ಇದಿಷ್ಟನ್ನು ಹುರ್ಕೋಬೇಕು. ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು. ಇದನ್ನ ನಾವು ಇವ್ರ ಹತ್ರ ತುಂಬಾ ಮಾತಾಡ್ಬೇಕಾಗಿರೋದ್ರಿಂದ ಹುರಿಯೋದು ಪೌಡರ್ ಮಾಡೋದೆಲ್ಲ ತೋರ್ಸಲ್ಲ. ನಾವು ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀವಿ, ನೀವು ಕಾಯ್ತಾ ಇರಿ. ಈಗ ಬೆಲ್ಲನೂ ಅದೇ ಹೇಳ್ತೇನೆ, 1 ಕಪ್ ಹಾಕ್ತೀರಾ? ಇದು ನಿಮ್ ಟೇಸ್ಟ್ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನಾನು ಲೆಫ್ಟಿ. ಹೌದಾ? ನೀವು ಲೆಫ್ಟ್ ಹ್ಯಾಂಡಾ? ನಾನು ಲೆಫ್ಟಿ, ಹಂಗಾಗಿ ನನ್ ಕೆಲಸ ಎಲ್ಲ ನಿಮ್ಗೆ ಉಲ್ಟಾ ಕಾಣಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೆಫ್ಟಿ ಅಂದ್ರೆ ಲೆಫ್ಟಿಸ್ಟ್ ಕೂಡ ಹೌದಾ? ಹಾಗಲ್ಲ, ನಾನು ಯಾವತ್ತೂ ಹಂಗೆ ಹೇಳೋದಿಲ್ಲ. ನಾನು ಸಮಾಜಮುಖಿ, ಮನುಷ್ಯತ್ವ ಅಥವಾ ಮಾನವತೆ ಅಂತ ಏನ್ ಅಂತಾರೆ ಅದನ್ನ ನಾನು ಹೇಳ್ತೀನಿ ಹೊರತು ನಾನು ಲೆಫ್ಟು ರೈಟು ನನ್ ಯಾವ ಕಡೆ ಎಲ್ಲ ಮನುಷ್ಯರು ಇರ್ತಾರೆ ಅಲ್ಲಿ ನಾನಿದ್ದೀನಿ. ಬೆಲ್ಲ ಕರ್ಗಬೇಕು, ಒಂಚೂರು ನಿಮ್ಗೆ ಅದು ಬೈಂಡಿಂಗ್ ಆಗೋಷ್ಟು ಥಿಕ್ನೆಸ್ ಇರ್ಬೇಕಷ್ಟೆ. ನೀರ್ ಹಾಕಿದ್ರೆ ಸ್ವಲ್ಪ ಅದ್ರದ್ದು ಸ್ವೀಟ್ನೆಸ್ ಕಮ್ಮಿ ಕಾಣಿಸುತ್ತೆ. ತಿಕ್ಕಬೇಕು ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ, ಉಂಡೆನೂ ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಗಟ್ಟಿ ಆದ್ರೆ ತಿನ್ನಕ್ಕಾಗಲ್ಲ ಅಂತ ಒಂದ್ ಸ್ವಲ್ಪ ನೀರ್ ಹಾಕಿರ್ತೀನಿ ನಾನು. ನನ್ನ ಇಷ್ಟದ ಕೆಲಸ ಅಲ್ಲ. ತುಂಬಾ ಜನಕ್ಕೆ, ಈಗ ನಿಮ್ಗೆಲ್ಲ ಅಡಿಗೆ ಸ್ಟ್ರೆಸ್ ಬಸ್ಟರ್. ಹೌದು. ನನ್ಗೆ ಅಡಿಗೆ ಸ್ಟ್ರೆಸ್ ಬಸ್ಟರ್ ಅಂತೂ ಅಲ್ಲ, ಅಡಿಗೆ ಸ್ಟ್ರೆಸ್ ಕೊಡುತ್ತೆ ನಂಗೆ. ಅದು
ಏನ್ ಗೊತ್ತಾ, ನಿಮ್ ಕೂದ್ಲು ಇದೆಯಲ್ಲ ಅದು ಕೂಡ ಸಖತ್ತಾಗಿದೆ. ನೀವೆಲ್ಲ ಫುಡ್ ಅಲ್ಲೇ ಎಲ್ಲ ಮಾಡೋದಾ ಇದಕ್ಕಾಗಿ ಎಕ್ಸ್ಟ್ರಾ ಬೇರೆ ಏನೂ ಇಲ್ಲಪ್ಪ, ಎಲ್ರು ಮನೇಲಿ ಹೆಂಗಿರುತ್ತೆ ಲೈಫ್ ಸ್ಟೈಲ್ ನಮ್ಮನೇಲೂ ಹಂಗೆ ಇರುತ್ತೆ. ಅಲ್ಲ ಡಯಟಿಷಿಯನ್ ಅಲ್ಲೆಲ್ಲ ಫುಡ್ ಅಲ್ಲೇ ಕೂದ್ಲು. ಆದ್ರೆ ನನ್ ಫುಡ್ ಮಾತ್ರ ಎಲ್ರ ತರ ನಾನು ಜಂಕ್ ತಿನ್ನೋದು ಅಥವಾ ತುಂಬಾ ಜನ ಈಗ ಜಂಕ್ ತಿಂತಾರೆ, ಆಮೇಲೆ ತುಂಬಾ ಶುಗರ್ ತಿಂತಾರೆ, ತುಂಬಾ ಸಕ್ಕರೆ ಇರೋ ಫುಡ್ ತಿಂತಾರೆ. ಆಮೇಲೆ ನನಗೆ ಅದಿಷ್ಟ, ಯಾವ್ದೋ ಒಂದ್ ಇಷ್ಟ ಅಂದ್ರೆ ಅದನ್ನೇ ತಿಂದು ಬಿಡ್ತಾರೆ. ಆ ತರದ್ದೆಲ್ಲ ಅಭ್ಯಾಸ ನಂಗಿಲ್ಲ. ನಾನು ಈಗಲ್ಲ, ನನ್ ಬಹಳ ಚಿಕ್ಕ ವಯಸ್ಸಿಂದಾನು ನನ್ ಫುಡ್ ಅಲ್ಲಿ ಬಹಳ ಡಿಸಿಪ್ಲಿನ್. ನನಗೆ ಫುಡ್ ಇಟ್ ಈಸ್ ಅ ಫ್ಯೂಲ್. ಮೋಸ್ಟ್ಲಿ ಆ ಡಿಸಿಪ್ಲಿನೇ ಇವತ್ತು ನಿಮ್ಗೆ ಇದನ್ನ ವೃತ್ತಿಯಾಗಿ ತಗೊಂಡು. ಫುಡ್ ನನ್ ಮಟ್ಟಿಗೆ ಫ್ಯೂಲ್ ಅಷ್ಟೇ. ಇದಾಗಿದೆ ಬೆಲ್ಲ, ಇಷ್ಟು ಬೆಲ್ಲ ಆದ್ರೆ ಸಾಕು. ಅದ್ರ ಬದಲು ಸಕ್ಕರೆ ಹಾಕೋದ್ ಬೇಡ ಅಂತೀರಾ? ಯೂಸ್ ಮಾಡಲ್ಲ. ನಾನ್ ಸಕ್ಕರೆ ತಿನ್ನಲ್ಲ. ಇನ್ಫ್ಯಾಕ್ಟ್ ಈ ಬೆಲ್ಲದ ಉಂಡೆನು ಇದು ಪ್ರೋಟೀನ್ ಆಗಿರೋದ್ರಿಂದ, ಕಂಪ್ಲೀಟ್ ಆಗಿ ಪ್ರೋಟೀನ್ ಆಗಿರೋದ್ರಿಂದ ಇಷ್ಟು ಬಂದ್ರೆ ಸಾಕು. ಅಂದ್ರೆ ಅದು ನಿಮ್ಗೆ ಅಂಟಂಟ್ ಅನ್ಸ್ಬೇಕು, ಆದ್ರೆ ಎಳೆ ಪಾಕ ಏನ್ ಬೇಡ. ಎಳೆ ಪಾಕ ಏನು ಬೇಕಿರಲ್ಲ ನೋಡಿ. ಇಷ್ಟೇ ಓಕೆ. ನೀರಿರುತ್ತೆ. ಈಗ ನಾವು ಏನು ಕಾಳೆಲ್ಲಾನು ಹುರಿದು ಪುಡಿ ಮಾಡ್ಕೊಂಡಿದೀವಿ, ಆ ಪೌಡರ್ನ ಮೇಡಮ್ ಕೊಡ್ತೀನಿ. ಇನ್ನು ಅವ್ರದ್ದೇ ರೆಸಿಪಿ ಆಗಿರೋದ್ರಿಂದ ಅವ್ರು ತೋರಿಸ್ತಾರೆ. ನಾನು ಮುಗೀತು, ಮೇಡಮ್ಮು ನೀವು ಉಂಟು. ಆ ಪುಡಿಗೆ ನಾನು ಏಲಕ್ಕಿ ಪುಡಿ ಹಾಕೊಂಡ್ಬಿಡ್ತೀನಿ. ಎಷ್ಟು ಏಲಕ್ಕಿ? ಇದ್ರಲ್ಲಿ ಒಂದ್ 3 ಏಲಕ್ಕಿ ಇದೆ. ಅದು ಹಸ್ರುನು ಹಾಕಿದೀರಾ? ಇಲ್ಲ, ಬರೀ ಬೀಜ ಹಾಕಿದೀನಿ. ಬರೀ ಬೀಜ ಕುಟ್ಕೊಂಡಿರೋದು ಇದು ಪುಡಿ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಕೊಂತೀನಿ. ಕೊಬ್ಬರಿ ನಿಮ್ ಟೇಸ್ಟ್ಗೆ, ಕೊಬ್ಬರಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಕೊಬ್ಬರಿ ನಾನು ಜಾಸ್ತಿ ಹಾಕ್ತೀನಿ. ಅದರ ಪ್ರೋಟೀನ್ ಕೂಡ ಹೌದಲ್ವಾ ಕೊಬ್ಬರಿ ಫ್ಯಾಟ್, ಗುಡ್ ಫ್ಯಾಟ್. ಕೊಬ್ಬರಿ ಫ್ಯಾಟ್ ಒಳ್ಳೆ ಫ್ಯಾಟ್. ಇದು ಸ್ವಲ್ಪ ಪ್ರೋಟೀನ್ ಮತ್ತೆ ಫ್ಯಾಟ್ ಎರಡೂ ಇರುತ್ತೆ ಕಡಲೆ ಬೀಜ. ಇದು ಸ್ವಲ್ಪ ಹುಡಿ ಮಾಡ್ಕೊಂಡಿದೀನಿ, ಪೂರ್ತಿ ಇಲ್ಲ, ಈ ಕಲ್ಲಲ್ಲಿ ಕುಟ್ಕೊಂಡಿದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ನಾನು ಅಂದಾಜಿಗೆ ಹಾಕ್ತೀನಿ. ನೀವೊಂದ್ ಅರ್ಧ ಕಪ್ ಅಥವಾ 1/4 ಕಪ್ ಹಾಕಿದ್ರು ಸಾಕು. ತುಂಬಾ ಏನ್ ಬೇಕು ಅಂತ ಏನಿರಲ್ಲ. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಟೇಸ್ಟ್ಗೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದೇ ಇಲ್ಲ ಇದಕ್ಕೆ? ಡ್ರೈ ಫ್ರೂಟ್ಸ್ ಹಾಕಲ್ಲ. ಡ್ರೈ ಫ್ರೂಟ್ಸ್ ಲಡ್ಡು ಬೇರೆ ಇರುತ್ತೆ. ಇದು ಆಕ್ಚುಲಿ ನಿಮ್ಗೆ ಲಡ್ಡು ಫುಲ್ ಪ್ರೋಟೀನ್. ಅಂದ್ರೆ ಒಂದು ಲಡ್ಡು ನಿಮ್ಗೆ ಹತ್ರ ಒಂದು 150 ಕ್ಯಾಲರಿ, 100ರಿಂದ 120 ಕ್ಯಾಲರಿ ಅಂತ ಇಟ್ಕೋಬಹುದು. 150 ಬರಲ್ಲ, 120 ಕ್ಯಾಲರಿ ಅಂತ ಇಟ್ಕೋಬಹುದು. ಕ್ಯಾಲರಿ ವೈಸ್ ಇಟ್ ಈಸ್ ಲೋ. ಆಮೇಲೆ ಇದಕ್ಕೀಗ ಬೆಲ್ಲದ ಪಾಕ ಹಾಕ್ಬೇಕು. ಬೆಲ್ಲದ ಪಾಕ ಹಾಕಿ ಲಡ್ಡು ಶೇಪಿಗೆ ಕಟ್ಕೊಂಡ್ರೆ ಆಯ್ತು. ತುಪ್ಪ ಎಲ್ಲ ಹಾಕಲ್ಲ? ಇದಕ್ಕೆ ತುಪ್ಪ ಹಾಕಲ್ಲ. ನಿಮಗ್ ಬೇಕಂದ್ರೆ ತುಪ್ಪ ಹಾಕೋಬಹುದು. ನಾನ್ ಹಾಕೋದಿಲ್ಲ, ಯಾಕಂದ್ರೆ ಇದ್ರಲ್ಲಿ ಆಗ್ಲೇ ಗುಡ್ ಫ್ಯಾಟ್ ಸೇರಿದೆ. ಕೊಬ್ಬರಿನಲ್ಲಿ ಫ್ಯಾಟ್ ಇದೆ, ಆಮೇಲೆ ಕಡಲೆ ಬೀಜದಲ್ಲಿ ಫ್ಯಾಟ್ ಇದೆ. ಈ ಗುಡ್ ಫ್ಯಾಟ್ ಎಲ್ಲಾ ರೀತಿನಲ್ಲೂ ಸೇರಿರೋದ್ರಿಂದ ಇದಕ್ ಮತ್ತೆ ನಾವು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಎಷ್ಟು ಈಸಿ ಅಲ್ಲ. ಪುಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಬೋದು. ಮಕ್ಳಿಗೆ ಏನಾದ್ರು ಜಂಕ್ ಕೊಡೋ ಬದಲು, ಬೇಸಿಕಲಿ ನಾನು ಇದ್ ಮಾಡೋದೇ ನನ್ನ ಮಗನಿಗೋಸ್ಕರ. ಅವ್ನ್ ಕಾಲೇಜಿಂದ ಬಂದವಾಗ ನಂಗೆ ತಿನ್ನಕ್ಕೆ ಏನಾದ್ರು ಬೇಕು ಅಂತಾನೆ. ಹಶು ಆಗುತ್ತೆ, ಅಥವಾ ಒಂದೊಂದ್ಸತಿ ವರ್ಕೌಟ್ಗೆ ಹೋಗೋ ಮುಂಚೆ ನನ್ಗೇನಾದ್ರೂ ಬೇಕು ಅಂತಾನೆ. ಸೊ ಆ ಟೈಮಲ್ಲೆಲ್ಲ ನನಗಿದು ಬಹಳ ಹೆಲ್ಪ್ ಮಾಡುತ್ತೆ. ನೋಡಿ, ಬೈಂಡಿಂಗ್ ಆಗೋಷ್ಟು ಇಟ್ಕೊಂಡಿರ್ಬೇಕು. ಆಮೇಲೆ ಮೇಡಮ್ ಏನ್ ಗೊತ್ತಾ, ಇವಾಗ ನಿಮ್ ಕ್ಲೈಂಟ್ಸ್ಗೆಲ್ಲ ಏನ್ ತಿನ್ಬೇಕು ಅಂತ ಹೇಳ್ತಿರಲ್ಲ, ಅದನ್ನ ಹೇಗ್ ಮಾಡ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಾ ರೆಸಿಪಿ? ನಾನು ಅವ್ರಿಗೆ ಡಯಟ್ ಕೊಟ್ಟ ಮೇಲೆ ಎಕ್ಸ್ಪ್ಲೈನ್ ಮಾಡುವಾಗ, ಸಾಮಾನ್ಯವಾಗಿ ನನ್ನ ರೆಸಿಪೀಸ್ ಎಲ್ಲ ಈಸಿ ಮಾಡೋ ಹಂಗಿದೆ ಇರುತ್ತೆ. ಯಾರಿಗೂ ಗೊತ್ತಿಲ್ಲದೆ ಇರೋ ತರದ್ದು ಏನು ರೆಸಿಪಿ ಇಟ್ಟಿರೋದಿಲ್ಲ. ಈಸಿಯಾಗೆ ಮಾಡ್ಕೊಂಡು ತಿನ್ನೋ ಹಾಗಿದೆ ಇಟ್ಟಿರ್ತೀನಿ. ಅದನ್ನು ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ, ಕೆಲವ್ದಂತೂ ತುಂಬಾ ಇನ್ಸ್ಟೆಂಟ್ ಆಗಿ ಮಾಡೋದಿರುತ್ತೆ, ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ಹೇಳ್ಕೊಡ್ತೀನಿ. ಹಿಂಗ್ ಮಾಡಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೂಪರ್ ಅಲ್ಲ. ಈ ಒಂದು ಲಡ್ಡು ಇದೆಯಲ್ಲ, ಇದು ಆಲ್ಮೋಸ್ಟ್ 6ರಿಂದ 7 ಗ್ರಾಮ್ ಪ್ರೋಟೀನ್ ಕೊಡುತ್ತೆ. ಸೊ those who are really looking for good sweet
ಅದನ್ನ ಏನೋ ನನಗೆ ತಿಂದು ಅದರಿಂದ ನನಗೆ ಕ್ಯಾಲರಿ ಜಾಸ್ತಿ ಆಯ್ತು, ಪ್ರೋಟೀನೇ ಇಲ್ಲ, ಸ್ವೀಟ್ ತಿಂದೆ, ಈ ತರದೆಲ್ಲ ಅನ್ಕೊಳ್ಳೋರ್ಗೆ ಇದು ಒಳ್ಳೆ ಸ್ವೀಟ್. ಇದ್ರಲ್ಲಿ ಜಾಗ್ರಿ ಹಾಕಿದ್ದೀನಿ, ಬೆಲ್ಲ ಹಾಕಿದ್ದೀನಿ, ಆದ್ರೂ ಇದನ್ನ ನಾನು ಯಾಕೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಬೆಲ್ಲ, ಸಕ್ಕರೆ ಇವೆಲ್ಲ ಒಂದೇ, ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಈ ಬೆಲ್ಲ ಇದ್ರಲ್ಲಿರೋ ಕಂಟೆಂಟ್ ಏನಿದೆ ಇದು ಪ್ರೋಟೀನ್. ಈಗ ಕಾಳು ಪಲ್ಸಸ್ ಏನಿದೆ ಅದು ಪ್ರೋಟೀನ್ ಇರೋದ್ರಿಂದ ಮತ್ತು ಈ ಪ್ರೋಟೀನ್ ಪಲ್ಸಸ್ ಅಲ್ಲಿರುವಂತ ಪ್ರೋಟೀನ್ ಆಗಿರೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. ಆ ಕಾರ್ಬೋಹೈಡ್ರೇಟ್ಸ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಯಾಕೆ ಕಾಂಪ್ಲೆಕ್ಸ್ ಆಗಿರುತ್ತೆ ಅಂದ್ರೆ ಅದು ಪಲ್ಸಸ್ ಅಲ್ಲಿ ಪ್ರೋಟೀನ್ ಜೊತೆ ಇರೋದ್ರಿಂದ. ಸೊ ಇದು ಡೈಜೆಷನ್ ಆಗುವಾಗ ನಮ್ದು ಜನರಲಿ ಹೇಗೆ ಬ್ಲಡ್ ಶುಗರ್ ರೈಸ್ ಆಗೋದು ಬೆಲ್ಲ ಸಕ್ಕರೆ ತಿಂದಾಗ ಅಂದ್ರೆ ಅದು ನಮ್ಮ ದೇಹಕ್ಕೆ ಹೋದಾಗ ಇಮಿಡಿಯೇಟ್ಲಿ ಇನ್ಸುಲಿನ್ ಆಕ್ಟಿವ್ ಆಗುತ್ತೆ. ಇನ್ಸುಲಿನ್ ಆಕ್ಟಿವ್ ಎಷ್ಟು ಬೇಗ ಡೈಜೆಷನ್ ಆಗುತ್ತೆ ಅಷ್ಟು ಇನ್ಸುಲಿನ್ ಆಕ್ಟಿವ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿ ಡೈಜೆಷನ್ ಪ್ರೋಸೆಸ್ ಸ್ಲೋ ಆಗುತ್ತೆ, ಯಾಕೆಂದ್ರೆ ಇದು ಕಾಂಪ್ಲೆಕ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಮೇಲೆ ಪ್ರೋಟೀನ್ ಇದೆ. ಇನ್ನು ಇದ್ರ ಜೊತೆಗೆ ಇನ್ನೂ ಕಾಂಪ್ಲೆಕ್ಸ್ ಆಗೋದಕ್ಕೆ ಕಡಲೆ ಬೀಜ ಇದೆ, ಕೊಬ್ಬರಿ ತುರಿ ಇದೆ, ಅದು ಫ್ಯಾಟ್. ಆಗ ಇನ್ಸುಲಿನ್ ಏನು ರೈಸ್ ಆಗುತ್ತೆ, ಬ್ಲಡ್ ಶುಗರ್ ಏನ್ ರಿಲೀಸ್ ಆಗುತ್ತೆ, ಅದು ಪ್ರೋಸೆಸ್ ಸ್ಲೋ ಆಗುತ್ತೆ. ಸೊ ಇದು ನಮ್ಮ ಬಾಡಿಗೆ ಎಫೆಕ್ಟ್ ಸಕ್ಕರೆ ತಿಂದಾಗ ಅಥವಾ ಮಾಮೂಲಿ ಈಗ ಸಕ್ಕರೆ ಬೆಲ್ಲ ಹಾಕೊಂಡು ಏನಾದ್ರು ಒಂದು ಅಡಿಗೆ ತಿಂತೀವಲ್ಲ ನಾವು, ಆ ತರದ ಅಷ್ಟು ಸಕ್ಕರೆ ಎಫೆಕ್ಟ್ ಬರೋದಿಲ್ಲ. ಮತ್ತು ಇದು ನಿಮ್ಗೆ ಇಮಿಡಿಯೇಟ್ಲಿ ಇದನ್ನು ರಾಶಿ ತಿಂದ್ರೆ ಒಂದೇ ಸತಿ 10 ತಿಂದ್ರೆ ನಿಮ್ಗೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಗುಡ್. ಅದ್ರ ಜೊತೆ ಮೀನೂಟ ಮಾಂಸದ ಊಟ ಜೊತೆನೂ ತಿನ್ಬಾರ್ದು. ಇಲ್ಲ, ತಿನ್ಬಹುದಾ? ನೀವು ಇದನ್ನ ಡೆಸರ್ಟ್ ತರ ನೀವು ಊಟ ಆದ್ಮೇಲೆ ಒಂದು ಲಡ್ಡು ಡೆಸರ್ಟ್ ತರ ತಿನ್ಬಹುದು. ಇದು ನಿಮ್ಗೆ ಕೆಲವ್ರಿಗೆ ಇರುತ್ತೆ ಊಟ ಆದ್ಮೇಲೆ ನಂಗೆ ಸ್ವೀಟ್ ಬೇಕು ಅಂತ ಹೇಳಿ, ಏನಾದ್ರು ಒಂಚೂರು ಸ್ವೀಟ್ ತಿನ್ಬೇಕು ಅಂತ, ಅವ್ರಿಗೆ ಇದು ಒಳ್ಳೆ ಆಪ್ಷನ್. ಊಟ ಆದ್ಮೇಲೆ ಇದನ್ನ ಒಂದು ಸ್ವೀಟ್ ಅನ್ನ ಒಂದ್ ಲಡ್ಡು ತಿಂದ್ಬಿಟ್ರೆ ಸ್ವೀಟು ಆಗುತ್ತೆ, ಒಳ್ಳೆ ಸ್ವೀಟು ಆಗುತ್ತೆ. ಆಮೇಲೆ ಅವ್ರಿಗೆ ಏನು ಶುಗರ್ ರೈಸ್ ಆಯ್ತು ನನ್ನ ಬಾಡಿನಲ್ಲಿ ಅನ್ನೋ ಚಿಂತೆ ಕೂಡ ಇರೋದಿಲ್ಲ. ಹಾಕ್ಲಾ? ನೀವು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್? ಓ ಸೂಪರ್. ಹಂಗಿದ್ರೆ ನೀವು ನಾನ್ ವೆಜ್ನು ಕೂಡ ಡಯಟ್ ಅಲ್ಲಿ ಆಡ್ ಮಾಡ್ತೀರಾ? ಖಂಡಿತ. ನಾನು ಯಾರ ಡಯಟ್ ಅನ್ನು ಅವರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡೋದಿಲ್ಲ. ಅಂದ್ರೆ ಅವ್ರ ಫುಡ್ ಹ್ಯಾಬಿಟ್ ಅನ್ನ ಚೇಂಜ್ ಮಾಡೋದಿಲ್ಲ. ಸಾರಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀನಿ, ಫುಡ್ ಹ್ಯಾಬಿಟ್ ಅನ್ನ ಚೇಂಜ್ ಮಾಡೋದಿಲ್ಲ. ಫುಡ್ ಅವ್ರು ವೆಜಿಟೇರಿಯನ್ ಆಗಿದ್ರೆ ಅವರಿಗೆ ವೆಜಿಟೇರಿಯನ್ ಫುಡ್ ಅಲ್ಲೇನೆ ಅವ್ರ ಹೆಲ್ತ್ ಅನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅದನ್ನ ಹೇಳ್ತೀನಿ. ನಾನ್ ವೆಜಿಟೇರಿಯನ್ ಆಗಿದ್ರೆ ಅವರಿಗೆ ನಾನ್ ವೆಜಿಟೇರಿಯನ್ ನ ತಿನ್ಲೇಬೇಡಿ ಅಂತ ನಾನು ಹೇಳದೇ ಇಲ್ಲ. ಇನ್ಫ್ಯಾಕ್ಟ್ ಐ ಸೇ ನಾನ್ ವೆಜಿಟೇರಿಯನ್ ಇಸ್ ಅ ಗುಡ್ ಪ್ರೋಟೀನ್ ಸೋರ್ಸ್. ಸೊ ಪ್ರೋಟೀನ್ ಬೇಕು ಅಂದಾಗ ನಾನ್ ವೆಜಿಟೇರಿಯನ್ ಅವರಷ್ಟು ವೆಜಿಟೇರಿಯನ್ ಅವರಿಗೆ ಆಗೋದಿಲ್ಲ. ಹಾಗಾಗಿ ನಾನ್ ವೆಜಿಟೇರಿಯನ್ ಅವರು ಬ್ಲೆಸ್ಡ್ ಅಂತ ಹೇಳ್ತೀನಿ. ಆರಾಮಾಗಿ ಎಲ್ಲ ತಿನ್ಕೊಂಡು ಚೆನ್ನಾಗಿ ನಿಮ್ ಹೆಲ್ತ್ ನ ಮೇಂಟೈನ್ ಮಾಡ್ಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಬಟ್ ಸ್ಯಾಡ್ಲಿ ನಾನ್ ನೋಡೋ ಜನರಲ್ಲಿ ಬಹುತೇಕರು ನಾನ್ ವೆಜಿಟೇರಿಯನ್ನ ತಿನ್ನೋದನ್ನ ಏನು ಗೀಳ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅದನ್ನ ಆಹಾರದ ಮಹತ್ವನೇ ಗೊತ್ತಿಲ್ದಿರೋ ಹಂಗೆ ಬೇಕಾಬಿಟ್ಟಿ ತಿಂದು ಅದನ್ನೇ ಅಬ್ಯೂಸ್ ಮಾಡಿದ್ದಾರೆ. ಅವ್ರ ಬಾಡಿನೂ ಅಬ್ಯೂಸ್ ಮಾಡ್ಕೊಂತಾರೆ. ಹೌದು. ಸೊ ಈಗ ಒಂದಕ್ಕೆ ನಾನ್ ಕೇಳ್ಪಟ್ಟಿರೋದು, ನಂಗೆ ಗೊತ್ತಿಲ್ಲ, ನಾನ್ ನಿಮ್ಮ ಹತ್ರ ಜೆನ್ಯೂನ್ ಆಗಿ ಹೇಳ್ಬೋದು, ಕೆಲವೊಂದು ರೋಗಕ್ಕೆ ಕೆಲವೊಂದು ಆರ್ಗನ್ಸ್ಗೆ ಪ್ರೋಟೀನ್ ತುಂಬಾ ಬೇಡ ಅಂತ ಹೇಳ್ತಾರೆ. ಯಾವ ಆರ್ಗನ್ಗೂ ಪ್ರೋಟೀನ್ ಬೇಡ ಅಂತಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಇಡೀ ದೇಹದಲ್ಲಿ ಎಲ್ಲ ಕೆಲಸ, ಎಂಜೈಮೆಟಿಕ್ ಆಕ್ಷನ್ಸ್, ಪ್ರತಿಯೊಂದು ಸೆಲ್ಸ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಪ್ರೋಟೀನಿನ ಅವಶ್ಯಕತೆ ತುಂಬಾ ಇದೆ. ಪ್ರೋಟೀನ್ ಬೇಕೇ ಬೇಕು. ಮಿನಿಮಮ್ ಆಗಿ 1 kg ಬಾಡಿ ವೆಯ್ಟ್ಗೆ 0.8 ಗ್ರಾಮ್ ಅಷ್ಟು ಪ್ರೋಟೀನ್ ಮಿನಿಮಮ್ ಬೇಕು ಅಂತ ಹೇಳ್ತೀವಿ ಪ್ರತಿಯೊಬ್ಬರಿಗೂ, ಪರ್ kg ಬಾಡಿ ವೆಯ್ಟ್. ಅಂದ್ರೆ ಈಗ ನೀವೊಂದು 50 kg ಇದೀರಾ ಆದ್ರೆ ಹತ್ರ ಒಂದು 45 ಗ್ರಾಮ್ ಆದ್ರೂ ಪ್ರೋಟೀನ್ ಬೇಕಾಗುತ್ತೆ ಒಂದು ದೇಹಕ್ಕೆ. ಸೊ ಇದು 40-45 ಗ್ರಾಮ್ ಇದು ಮಿನಿಮಮ್. ಸೊ ಇಷ್ಟನ್ನಾದ್ರೂ ಕೊಡ್ಲೇಬೇಕಾಗುತ್ತೆ ಪ್ರತಿಯೊಬ್ರು. ಆಮೇಲೆ ಆರ್ಗನ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಆರ್ಗನ್ಗೆ ಒಳ್ಳೇದಲ್ಲ, ಖಂಡಿತ ಇಲ್ಲ. ಕಿಡ್ನಿ ಡಿಸೀಸ್ ಇರೋರ್ಗುನು ಒಂದ್ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಬೇಕಾಗುತ್ತೆ. ಆದ್ರೆ ಅಂದ್ರೆ ಪ್ರೋಟೀನ್ ಕೊಡ್ಬೇಕಾಗುತ್ತೆ, ಆದ್ರೆ ಅದು ಎಕ್ಸೆಸ್ ಆಗ್ಬಾರ್ದು ಅಷ್ಟೇ. ಬಿಕಾಸ್ ಕಿಡ್ನಿ ಇಶ್ಯೂಸ್ ಇರೋರ್ಗೆ ಅದನ್ನ ಫಿಲ್ಟರ್ ಮಾಡೋ ಕಷ್ಟ. ಇವನ್ ಲಿವರ್ಗೂ ಕೂಡ
ಲಿವರ್ಗೆ ಪ್ರೋಟೀನ್ ಬೇಕೇ ಬೇಕು. ಹೈ ಪ್ರೋಟೀನ್ ಎಲ್ಲ ಬೇಡ ಅಂತ ಹಾಗೇನಿಲ್ಲ. ಹೈ ಪ್ರೋಟೀನ್ ಅಂದ್ರೆ ಎಷ್ಟು? ಒಬ್ರು ಒಂದ್ ಕೆಜಿ ಬಾಡಿ ವೆಯ್ಟ್ಗೆ 3 ಗ್ರಾಮ್ ಪ್ರೋಟೀನ್ ಅಂತೂ ತಿನ್ನಲ್ಲ. ಸೊ ಅದು ಹೈ ಪ್ರೋಟೀನ್. ಅಚ್ಚಾ, ಈಗ ಇದು ಮತ್ತೆ ಒಂದು ಕೋಳಿ ಮೊಟ್ಟೆ, ಇವೆರಡೂನು ಕೈಲಿ ಇಟ್ಕೊಂಡ್ರೆ ಇದೆಯಾ ಕೋಳಿ ಮೊಟ್ಟೆ? ಈಗ ಇದು ಮತ್ತೆ ಮೊಟ್ಟೆ, ಇವೆರಡರಲ್ಲಿ ಯಾವ್ದು ತುಂಬಾ ಒಳ್ಳೇದು ಅಂತ ನಾನ್ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಮೊಟ್ಟೆ. ಅಚ್ಚಾ, ಮೊಟ್ಟೆ ತುಂಬಾ ಒಳ್ಳೇದು. ಇದು ಒಳ್ಳೇದೇ, ಇದ್ರಲ್ಲಿ ಪ್ರೋಟೀನ್ ಇದೆ ಅನ್ನೋದು. ಇನ್ನು ಅದರಲ್ಲಿ ಪಲ್ಸಸ್ ಅಲ್ಲಿ ನಿಮ್ಗೆ ಬಿ ವೈಟಮಿನ್ಸ್, ಬೇರೆ ಬೇರೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಎಲ್ಲ ಒಂದಿಷ್ಟು ಬಾಡಿಗೆ ಸೇರುತ್ತೆ ಅನ್ನೋದು, ಮತ್ತೆ ಫೈಬರ್ ನ ಅಂಶ ತುಂಬಾ ಚೆನ್ನಾಗಿದೆ ಅನ್ನೋದ್ರಿಂದ ಇದು ಆ ರೀತಿನಲ್ಲಿ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತ, ಒಳ್ಳೆ ಆಹಾರ. ಬಟ್ ಮೊಟ್ಟೆ ಮಲ್ಟಿ ವೈಟಮಿನ್, ಮೊಟ್ಟೆನಲ್ಲಿರೋಷ್ಟು ಮಲ್ಟಿ ವೈಟಮಿನ್ ಏನಿದೆ ಅದು ಬೇರೆ ಯಾವ ಆಹಾರದಲ್ಲೂ ನಿಮ್ಗೆ ಸಿಗೋದಿಲ್ಲ. ಇದು ನಿಮ್ಗೆ ವೈಟಮಿನ್ ಡಿ ಕೊಡುತ್ತೆ, ಕ್ಯಾಲ್ಸಿಯಂ ಕೊಡುತ್ತೆ, DHA, EPA ನಮ್ಮ ಬ್ರೈನ್ ಹೆಲ್ತ್ ಬೇಕಾಗಿರುವಂತ ಅಂಶ ಕೊಡುತ್ತೆ, ಸೆಲೆನಿಯಂ ಕೊಡುತ್ತೆ, ಬೇಕಾಗಿರುವಂತ ಎಲ್ಲಾ ಮಲ್ಟಿ ವೈಟಮಿನ್ಸ್ ಏನಿದೆ ನಮ್ಮ ಬಾಡಿಗೆ, ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅದೆಲ್ಲ ಇದ್ರಲ್ಲಿ ಸಿಗುತ್ತೆ. ಜೊತೆಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಈ ಪ್ರೋಟೀನ್ ಏನಿದೆ ಇಟ್ ಈಸ್ ಅ ಕಂಪ್ಲೀಟ್ ಪ್ರೋಟೀನ್. ಅಂದ್ರೆ ಇದರಲ್ಲಿ ಎಲ್ಲಾ ಅಮೈನೋ ಆಸಿಡ್ಸ್ ಸೇರಿರುವಂತ ಪ್ರೋಟೀನ್ ಮೊಟ್ಟೆಲಿರೋದು. ನೀವು ಇದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ, ಆದ್ರೆ ಬಯೋ ಅವೈಲಬಿಲಿಟಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇರುತ್ತೆ. ಅಂದ್ರೆ ಕೆಲವೊಂದು ಅಂಶಗಳು ಇದರಲ್ಲಿ ಇರೋದಿಲ್ಲ. ಓಕೆ, ನಾನು ಆ ಕಾರಣಕ್ಕೆ ಈಗ ನೀವು ಕೇಳಿರ್ಲಿಲ್ಲ ನನ್ಗೆ ಅಕ್ಕಿ ಯಾಕೆ ಹಾಕಿದ್ರಿ ಇದರಲ್ಲಿ ಅಂತ. ಅಕ್ಕಿನಲ್ಲಿರುವಂತ ಪ್ರೋಟೀನ್, ಆ ಪಲ್ಸಸ್ ಅಲ್ಲಿರುವಂತ ಪ್ರೋಟೀನ್ ಬೇರೆ ಬೇರೆ. ಆ ಅಕ್ಕಿ ಹಾಕೋದ್ರಿಂದ ಈ ಪಲ್ಸಸ್ ಅಲ್ಲಿರುವಂತ ಪ್ರೋಟೀನ್ ನ ಅಂಶ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಆ ಕಾರಣಕ್ಕೆ ನಾನು ಅಕ್ಕಿ ಸೇರಿಸಿರೋದು ಇದಕ್ಕೆ. ಸೊ ಆದ್ರೂ ಕೂಡ ಇದರ ಬಯೋ ಅವೈಲಬಿಲಿಟಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ. ಸೊ ಮೊಟ್ಟೆ ನಿಮ್ಗೆ ಒಂದು ಕಂಪ್ಲೀಟ್ ಪ್ರೋಟೀನ್, ಮತ್ತು ಅದು ಎಲ್ಲ ಸಮಯದಲ್ಲೂ ಎಲ್ಲ ಏಜಿನವ್ರಿಗೂ ಮೊಟ್ಟೆ ಬೇಕೇ ಬೇಕು ಅಂತ ಹೇಳ್ತೀನಿ ನಾನು. ಈ ಒಂದು ನೀವು ವೆಜಿಟೇರಿಯನ್ ಆದ್ರೆ ಅಟ್ಲೀಸ್ಟ್ ಮೊಟ್ಟೆ ತಿನ್ನಿ ಅಂತ ಹೇಳ್ತೀನಿ. ಈಗ ಮೊಟ್ಟೆ ಹೇಗ್ ತಿನ್ಬೇಕು? ಒಂದು ಆಮ್ಲೆಟ್ ಮಾಡಿ ತಿಂದ್ರೆ ಒಳ್ಳೇದು ಅಥವಾ ಬಾಯ್ಲ್ಡ್ ಅಲ್ಲಿ ತಿಂದ್ರೆ ಒಳ್ಳೇದು? ಬಾಯ್ಲ್ಡ್ ಅಲ್ಲೂ ಎಷ್ಟು % ಬಾಯ್ಲ್ ಮಾಡಿ ತಿಂದ್ರೆ ಒಳ್ಳೇದು? ಹಾಫ್ ಬಾಯ್ಲ್ ಇದೆ, ಯಾವ ತರ ಮೊಟ್ಟೆನ ಫುಲ್ ಬಾಯ್ಲ್ ಮಾಡ್ತಾರಲ್ಲ, ಕಪ್ಪು ಬ್ಲೂ ಆಗತ್ತಾನ ಅಷ್ಟು ಬಾಯ್ಲ್ ಮಾಡಬಾರ್ದು, ಅದು ಒಳ್ಳೇದಲ್ಲ. ಮೊಟ್ಟೆ ಬಾಯ್ಲ್ ಮಾಡಿ ತಿನ್ನೋದ್ರಿಂದ ನಿಮ್ಗೆ ಫ್ಯಾಟಿನ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಅಂದ್ರೆ ಈಗ ಹಾಫ್ ಬಾಯ್ಲ್ ಮಾಡ್ತೀರಿ, ಆಮ್ಲೆಟ್ ಮಾಡ್ತೀರಿ, ಆಗ ಒಂಚೂರು ಎಣ್ಣೆ ಹಾಕ್ತೀರಿ, ಆ ಎಣ್ಣೆ ಇರೋದಿಲ್ಲ, ಬರೀ ನೀರಲ್ಲಿ ಕುದ್ದಿರುತ್ತೆ, ಅದು ಮೊಟ್ಟೆ ಹಾಗೆ ಸಿಗುತ್ತೆ, ಮೊಟ್ಟೆಲಿರೋ ಅಂಶ ಮಾತ್ರ ಸಿಗುತ್ತೆ. ಒಂದ್ ವೇಳೆ ನೀವು ಆಮ್ಲೆಟ್ ಮಾಡ್ಕೊಂಡ್ರೆ ಅಥವಾ ಹಾಫ್ ಬಾಯ್ಲ್ ಮಾಡ್ಕೊಂಡ್ರೆ ಒಂದು ಚಿಟಿಕೆ ಅಷ್ಟಾರು, ಒಂದು ಸ್ಪ್ರೇ ಮಾಡೋಷ್ಟಾರು ಎಣ್ಣೆ ಹಾಕಿರ್ತೀರ ತವಾಗೆ, ಆ ಎಣ್ಣೆ ಬಿದ್ದಿರುತ್ತೆ, ಅದರಿಂದ ಎಣ್ಣೆಯ ಫ್ಯಾಟ್ ಕೂಡ ಆಡ್ ಆಗುತ್ತೆ, ಅದು ಕೌಂಟ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಇಫ್ ಯು ಆರ್ ಈಟಿಂಗ್ ಎಗ್ಸ್ ಫಾರ್ ವೆಯ್ಟ್ ಲಾಸ್ ಆರ್ ಫ್ಯಾಟ್ ಲಾಸ್ ಪರ್ಪಸ್, ನೀವು ಅದನ್ನ ಬಾಯ್ಲ್ ಮಾಡ್ಕೊಳ್ತೀನಿ. ಒಂದ್ ವೇಳೆ ಮೊಟ್ಟೆನ ನೀವು ಏನು ದಿನದಂದ ನ್ಯೂಟ್ರಿಯನ್ಸ್ಗೋಸ್ಕರ ತಿಂತೀನಿ ಅಂದ್ರೆ, ನಿಮ್ಗೆ ಫ್ಯಾಟ್ ಲಾಸಿನ ಚಿಂತೆ ಇಲ್ಲ ಅಂತಾದ್ರೆ, ಮತ್ತು ಇವಾಗ ನೀವು ಬೇಕಂದ್ರೆ ಅದನ್ನ ಹಾಫ್ ಬಾಯ್ಲ್ ಮಾಡ್ಕೊಂಡು ಅಥವಾ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನೊಬ್ಳು ಎಷ್ಟು ಮೊಟ್ಟೆ ತಿನ್ಬೋದು ಪರ್ ಡೇ? ನಾನೇ ಪರ್ಸನಲಿ ನಾನೊಂದು 6 ಮೊಟ್ಟೆ ತಿಂತೀನಿ ದಿನಕ್ಕೆ. ಈ ಒಳಗಡೆ ಇರೋ ಎಲ್ಲ ಸೇರಿ ತಿಂತೀನಿ. ಬಟ್ ಜನರಲಿ ನಾನೇನ್ ಹೇಳ್ತೀನಿ, ಒಂದ್ 4 ಮೊಟ್ಟೆ ಆರಾಮಾಗಿ ತಿನ್ಬಹುದು. ನಿಮ್ಗೆ ನಿಮ್ಮ ಬಾಡಿ, ನಾನು ಏನ್ ಮಾಡ್ತೀನಿ ಅಂದ್ರೆ, ಬಾಡಿ ಕಂಪೋಸಿಷನ್ ಮೇಲೆ ನಾನ್ ಡಯಟ್ ಮಾಡುವಾಗ ಪರ್ಸ್ನಲಿ ಅವರ ದೇಹನ ನೋಡ್ತೀನಿ. ಅಂದ್ರೆ ಅವರ ಮೆಡಿಕಲ್ ರಿಪೋರ್ಟ್ಸ್ ನೋಡ್ತೀನಿ, ಬ್ಲಡ್ ರಿಪೋರ್ಟ್ಸ್ ನೋಡಿದಾಗ ಯಾವ್ಯಾವ ಪ್ಯಾರಾಮೀಟರ್ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನ ನೋಡ್ಕೊಂತೀನಿ. ಅದರ ಮೇಲೆ ಅವ್ರಿಗೆ ಎಷ್ಟು ಪ್ರಮಾಣದ ಫ್ಯಾಟ್, ಎಷ್ಟು ಪ್ರಮಾಣದ ಪ್ರೋಟೀನ್, ಎಷ್ಟು ಪ್ರಮಾಣದ ಅಂಶ ಎಲ್ಲ ಹೋಗ್ಬೇಕು ಅನ್ನೋದು ನೋಡ್ಕೊಂತೀನಿ. ಅದ್ರ ಮೇಲೆ ಮೊಟ್ಟೆನ ಅಥವಾ ಯಾವುದೇ ಫ್ಯಾಟನ್ನ ಡಿಸೈಡ್ ಮಾಡ್ತೀನಿ. ಬಟ್ ಜನರಲಿ ನೀವು ತುಂಬಾ ಹೆಲ್ದಿ ಬಾಡಿ ಅಂದ್ರೆ 4 ಮೊಟ್ಟೆ ಆರಾಮಾಗಿ ತಿನ್ಬೋದು. ಎಲ್ಲೋನು ತಿನ್ಬೋದು, ವೈಟ್ ತಿನ್ಬೋದು. ಫ್ಯಾಟ್ ರೆಡ್ಯೂಸ್ ಮಾಡ್ಬೇಕು ಅಂತ ಅನ್ನೋರು ಕೂಡ, ಫ್ಯಾಟ್ ನಿಮ್ಗೆ ಫುಡ್ ಪಾರ್ಟಿಕಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ. ಯಾವಾಗ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂದ್ರೆ, ನಾವು ಆಹಾರದಲ್ಲಿ ಫ್ಯಾಟ್ ಕಮ್ಮಿ ಇಟ್ಕೊಂಡಾಗ, ಒಳ್ಳೆಯ ಫ್ಯಾಟ್ ಅನ್ನು ಕಮ್ಮಿ ಇಟ್ಕೊಂಡಾಗ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಎಷ್ಟೊಂದೆಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇವರೊಂದು ನಮ್ಗೆ ಲಾಡು ಮಾಡ್ಕೊಟ್ಟಿದ್ದಾರೆ. ತಿಂದು ನೋಡಿ ಹೇಳಿ ನಂಗೆ ಹೇಗಿದೆ ಅಂತ. ನಾವು ಅಲ್ಲಿ ಕೂತ್ಕೊಂಡು ತಿಂದು ಇನ್ನೊಂದಷ್ಟು ಮಾತಾಡ್ತಾ ನಾನು ಇದನ್ನ ತಗೊಂಡ್ಬರ್ತೀನಿ, ತಿನ್ಬೇಕು ಅಂತ ಅಫಿಷಿಯಲ್ ಆಗಿ ಕೂತು ಒಂದೊಂದು ಬೈಟ್ನು ನಾನು ಸವಿತಾ, ಜೊತೆಗೆ ಒಂದಷ್ಟು ಜನರಲ್ ನಮ್ಮ ಬೇಸಿಕ್ಗೆ, ನಮ್ಮ ಬಾಡಿಗೆ, ನಮ್ಮ ಆರೋಗ್ಯದ ವಿಷಯಕ್ಕೆ, ನಮ್ಮ ಲೈಫ್ ಸ್ಟೈಲ್ಗೆ ಬೇಕಾಗಿರೋ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ತಿಂತೀನಿ. ನಮ್ಮ ಅಕ್ಷತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವರು ಪಲ್ಲವಿ ಇಡೋ.